ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ ಗೆಳೆಯರೆ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ವಿಶೇಷವಾಗಿ ಮತ್ತೊಂದು ನಂಬರ್ಗಳ ಒಂದು ಗೇಮನ್ನು ನಿಮಗೆ ತಂದಿದ್ದೀನಿ. ಇದರಲ್ಲೂ ಕೂಡ ನಿಮಗೆ 3 ನಂಬರ್ ಇದೆ. ಇದರಲ್ಲಿ ನೀವು ಒಂದು ನಂಬರನ್ನು ಆರಿಸಬೇಕಾಗತ್ತೆ. ಈ ಒಂದು ನಂಬರ್ ಪ್ರಕಾರ ಇವತ್ತಿನ ಮೇನ್ ಟಾಪಿಕ್ ಏನಪ್ಪ ಅಂದರೆ, ಈ ಒಂದು ನಂಬರ್ಗಳ ಪ್ರಕಾರ ನಿಮಗೆ ಯಾವ ರೀತಿಯಾದಂಥ ಒಂದು ಗುಡ್ ನ್ಯೂಸ್ ಸಿಗ್ತಿದೆ ಅಥವಾ ನಿಮಗೆ ಖುಷಿ ಪಡುವಂಥ ಒಂದು ವಿಷಯ ಯಾವುದು ಸಿಗ್ತಿದೆ ಅಂತ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ, ಹಾಗೆ ನೀವು ಯಾವ ನಂಬರ್ನ ಸೆಲೆಕ್ಟ್ ಮಾಡಿದ್ದೀರಾ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಇದರಲ್ಲಿ ನೀವು ಯಾವ ರೀತಿ ಚೂಸ್ ಮಾಡಬೇಕು ಅಂದರೆ, ನಾನು ಮುಂಚೆನೇ ಹೇಳಿರೋ ಪ್ರಕಾರ ನಿಮಗೆ ಕಣ್ಣು ಮುಚ್ಕೊಂಡು ಒಂದು ನೆನೆಸ್ಕೊಳ್ಳಿ. 3 ನಂಬರ್ನ ಫಸ್ಟು ನೋಡಿಕೊಂಡು ಕಣ್ಣು ಮುಚ್ಕೊಂಡು ದೇವರ ಧ್ಯಾನ ಮಾಡಿ ನಿಮಗೆ ಯಾವ ನಂಬರ್ನ ಚೂಸ್ ಮಾಡಬೇಕು ಅಂತ ಅನ್ನಿಸ್ತಿದೆ. ಈ ಒಂದು ಇಮೇಜನ್ನು ನೋಡಿದ್ರೆ ಯಾವ ನಂಬರ್ನ ಚೂಸ್ ಮಾಡಬೇಕು ಅಂತ ಅನ್ನಿಸ್ತಿದೆ. ಒಂದೇ ಒಂದು ನಂಬರ್ ಬರುತ್ತೆ ಪಕ್ಕ, ಎಲ್ರಿಗೂ ಒಂದೇ ಒಂದು ನಂಬರ್ ಚೂಸ್ ಮಾಡೋಣ ಅಂತ ಅನಿಸ್ತಿರುತ್ತೆ. ಆ ಒಂದು ನಂಬರ್ ಯಾವುದು ಅಂತ ನೀವು ನೋಡಿಕೊಂಡು ಕಮೆಂಟ್ ಮಾಡಿ, ಹಾಗೆ ನೀವು ಅದನ್ನು ನೆನಪಲ್ಲಿ ಇಟ್ಕೊಂಡಿರಿ. ಅದರ ಪ್ರಕಾರ ನಾನು ನಿಮಗೆ ಈ ಒಂದು ಗುಡ್ ನ್ಯೂಸ್ ಏನು ಸಿಗುತ್ತೆ ನಿಮಗೆ ಹತ್ತಿರದಲ್ಲಿ ಅಂದರೆ, ಬರುವಂಥ ಒಂದು ಟೈಮ್ನಲ್ಲಿ ನಿಮಗೆ ಯಾವ ರೀತಿಯಾದ ಒಂದು ಗುಡ್ ನ್ಯೂಸ್ ನಿಮಗೆ ಸಿಗುತ್ತೆ, ಹಾಗೆ ಅದರಿಂದ ನಿಮಗೆ ಏನೇನು ಒಳ್ಳೆಯದಾಗುತ್ತೆ ಎಲ್ಲವನ್ನು ಕೂಡ ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಗೆಳೆಯರೆ, ಮೊದಲನೇದಾಗಿ ನೀವು ಇದರಲ್ಲಿ ನಂಬರ್ 1 ನೀವು ಆಯ್ಕೆ ಮಾಡಿದರೆ, ಇವರು ವಿಶೇಷವಾಗಿ ತಮ್ಮ ಭ್ರಮೆಯಿಂದ ಆಚೆ ಬರ್ತಾರೆ ಅಂತಲೇ ಹೇಳ್ಬೋದು. ಯಾವುದೇ ವಿಷಯದಲ್ಲಿ ಆದರೂ ಆಗಲಿ ಇರುವಂಥ ಒಂದು ಕೆಟ್ಟ ನಂಬಿಕೆಗಳು ಅಥವಾ ಕೆಟ್ಟ ಭ್ರಮೆಗಳು ಇದರಿಂದ ಆಚೆ ಬಂದು ಒಂದು ಹೊಸ ಲೈಫನ್ನು ಸ್ಟಾರ್ಟ್ ಮಾಡ್ತಾರೆ, ಅಥವಾ ಹೊಸ ಒಂದು ಸ್ಟಾರ್ಟ್ ಇವ್ರಿಗೆ ಸಿಗುತ್ತೆ ಅಂತ ಹೇಳ್ಬೋದು ಲೈಫಲ್ಲಿ. ಅದು ಯಾವುದಾದ್ರು ವಿಚಾರದಲ್ಲಾದರೂ ಆಗಲಿ, ಕೆಲಸದಲ್ಲಾದರೂ ಆಗಲಿ, ಅಥವಾ ನಿಮ್ಮ ಒಂದು ಓದಿನ ವಿಷಯದಲ್ಲಾದರೂ ಆಗಲಿ, ನಿಮಗೆ ಹೊಸ ಸ್ಟಾರ್ಟ್ ಅನ್ನೋದು ಸಿಗುತ್ತೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಇನ್ನು ನಿಮ್ಮ ಒಂದು ಪರ್ಸ್ನಲ್ ಲೈಫ್ ವಿಚಾರಕ್ಕೆ ಬಂದರೆ, ಸ್ವಲ್ಪ ತೊಂದರೆಗಳು ಆಗ್ತಿತ್ತು ಅಥವಾ ಸ್ವಲ್ಪ ಪ್ರಾಬ್ಲಮ್ಗಳು ನಿಮ್ಮ ಒಂದು ಪರ್ಸ್ನಲ್ ಲೈಫಲ್ಲಿ ಆಗ್ತಾಯಿತ್ತು. ಅದು ನಿಮಗೆ ಆಗಬಾರ್ದು ಅಥವಾ ಅದು ಕಂಪ್ಲೀಟಾಗಿ ನಿಂತೋಗಬೇಕು ಅಂದರೆ ನೀವು ಏನೂ ಮಾಡೋಕ್ಕೆ ಹೋಗಬಾರ್ದು. ಅಂದರೆ ನೀವು ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಹೆಚ್ಚಿನ ಆ್ಯಕ್ಷನ್ ತೊಗೊಬಾರ್ದು. ಅಂದರೆ ನೀವು ಅದಕ್ಕೆ ಆ ಒಂದು ತೊಂದರೆಗಳನ್ನ ಕಮ್ಮಿ ಮಾಡೋಕ್ಕೆ ಏನು ಮಾಡೋಕ್ಕೆ ಹೋಗದೇ ಇದ್ರೇ ಒಳ್ಳೆಯದು. ಅದು ಯಾವ ರೀತಿ ನಡೀತೀಯೋ ಅದೇ ರೀತಿ ಬಿಟ್ಟರೆ ನೀವು ಮಾತ್ರ ಅದಾಗದೇ ಎಲ್ಲ ಸರಿ ಹೋಗುತ್ತೆ ಹೊರತು ನೀವೇನಾದರೂ ಮಾಡೋಕ್ಕೆ ಹೋದರೆ ಅದಿನ್ನೂ ಹೆಚ್ಚಾಗುವಂಥ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ ಪರ್ಸ್ನಲ್ ಲೈಫಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಸುಮ್ಮನೆ ನೀವು ಸೈಲೆಂಟಾಗಿ ಇದ್ದರೆ ಸಾಕು. ನಿಮಗೆ ಅದಾಗದೇ ಟೈಮ್ ಬರ್ತಾ ನಿಮಗೆ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಇನ್ನು ನಿಮಗೆ ಇರುವಂಥ ಒಂದು ಹಣಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ತೊಂದರೆಗಳು ಕೂಡ ಕಮ್ಮಿ ಆಗುತ್ತೆ ಅಂತ ಈ ಒಂದು ನಂಬರ್ 1 ಅನ್ನೋದು ನಿಮಗೆ ತೋರಿಸ್ತಾ ಇದೆ. ವಿಶೇಷವಾಗಿ ನೀವು ಎಲ್ಲರೂ ತಮ್ಮ ಜೀವನದಲ್ಲಿ ಹಣ ಹೆಚ್ಚು ಮಾಡಬೇಕು ಅಥವಾ ಹಣ ಗಳಿಸಬೇಕು ಅಂತಲೇ ಕೆಲಸ ಮಾಡ್ತಾರೆ. ನಿಮಗೆ ನೀವು ಇಲ್ಲಿವರೆಗೂ ಪಟ್ಟಂಥ ಒಂದು ಕಷ್ಟ ಏನಿರುತ್ತೆ, ಯಾವುದಾದ್ರೂ ಒಂದು ದಾರಿಯನ್ನು ಹುಡುಕ್ತಿರ್ತೀರ, ಈ ರೀತಿ ಹಣ ಮಾಡ್ಬೋದಾ, ಇದಕ್ಕೆ ಕೆಲಸ ಕೂಡ ಮಾಡ್ತಿರ್ತೀರ, ಅಥವಾ ಇದಕ್ಕೆ ಏನಾದರೂ ಒಂದು ಆ್ಯಕ್ಷನನ್ನು ಕೂಡ ನೀವು ತೊಗೊಳ್ತಾ ಇರ್ತೀರ. ಆದರೆ ನಿಮಗೆ ಅದರ ಒಂದು ಫಲಿತಾಂಶ ಸಿಕ್ಕಿರೋದಿಲ್ಲ. ಯಾವುದಾದ್ರು ಒಂದು ಕೆಲಸ ಆಗಲಿ, ನೀವು ಯಾವ್ದು ಬೇಕಾದ್ರೂ ಕೆಲಸ ಇದನ್ನು ನೀವು ತಲೆಯಲ್ಲಿ ಇಟ್ಕೊಬೋದು. ಆದರೆ ನಿಮಗೆ ಅದಕ್ಕೆ ಸಿಗಬೇಕಾದಂಥ ಒಂದು ಫಲಿತಾಂಶ ಅಥವಾ ಅದಕ್ಕೆ ಸಿಗಬೇಕಾದಂಥ ಒಂದು ಏನಂತಾರೆ ರಿಸಲ್ಟ್ಸ್ ಅನ್ನೋದು ನಿಮಗೆ ದುಡ್ಡಿನ ಮೂಲಕ ನಿಮಗೆ ಈ ಒಂದು ಸ್ವಲ್ಪ ದಿನಗಳಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಅದು ಕೂಡ ನಿಮಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇನ್ನು ಇದಲ್ಲದೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನೀವು ಯಾವುದಾದ್ರು ಒಂದು ವಿಷಯದ ಬಗ್ಗೆ 2 ಥಾಟ್ಗಳು ಇಟ್ಕೊಂಡಿರ್ತೀರ. ಅಂದರೆ ಒಂದು ಮಾಡಬಾರ್ದಾ ಅಂತ ಇರ್ಬೋದು, ಅಥವಾ ಅಂದರೆ 2 ದೋಣಿಯಲ್ಲಿ ನೀವು ತೇಲ್ತಿರ್ತೀರ. ಇದ್ರ ಬಗ್ಗೆ ನಿಮಗೆ ಗೊತ್ತಿರ್ಬೋದು, ಈ ಮಾತುಗಳನ್ನ ನೀವು ಕೇಳಿರ್ತೀರ. ಅದೇ ರೀತಿ ನಿಮ್ಮ ಸಿಚುವೇಶನ್ ಇವಾಗ ಇರುತ್ತೆ. ಆದರೆ ಇನ್ನು ಕೆಲವೇ ದಿನಗಳಲ್ಲಿ ನಿಮಗೆ ವಿಶೇಷವಾಗಿ ಈ ಒಂದು ವಿಷಯದಲ್ಲಿ ನೀವು ಯಾವ ವಿಷಯದ ಬಗ್ಗೆ ನೀವು 2 ಥಾಟ್ ಇಟ್ಕೊಂಡಿರ್ತೀರಲ್ಲ, ಅದರಲ್ಲಿ ನಿಮಗೆ ಒಳ್ಳೆಯ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಯಾರಾದರೂ ಬಂದು ನಿಮಗೆ ನೀವು ಒಳ್ಳೆಯ ಡಿಸಿಷನ್ ತೊಗೊಳಕ್ಕೆ ಹೆಲ್ಪ್ ಮಾಡ್ಬೋದು, ಅಥವಾ ನಿಮಗೆ ಒಂದು ಕ್ಲಾರಿಟಿ ಸಿಗ್ಬೋದು, ನಾನು ಈ ರೀತಿ ಮಾಡಿದ್ರೆ ಮಾತ್ರ ಒಳ್ಳೆಯದಾಗುತ್ತೆ ಅಂತ. ನಿಮಗೆ ಆ 2 ಥಾಟ್ ಇರೋದು, ಒಂದು ಥಾಟಲ್ಲಿ ನಿಮಗೆ ಒಳ್ಳೆಯ ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಈ ಒಂದು ಕಾರಣದಿಂದಾಗಿ ಒಳ್ಳೆಯ ಒಂದು ಡಿಸಿಷನನ್ನು ನೀವು ತಗೊಳ್ಳುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ಇದಾದಮೇಲೆ ನೀವು ನಂಬರ್ 2 ಆಯ್ಕೆ ಮಾಡಿದರೆ, ಇವ್ರಿಗೆ ತುಂಬಾ ಒಂದು ಒಳ್ಳೆಯ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು. ವಿಶೇಷವಾಗಿ ಸ್ವಲ್ಪ ಟೈಮ್ ಹಿಡಿಬೋದು. ಅಂದರೆ ನಿಮಗೆ ಒಂದು ತಿಂಗಳಲ್ಲಿ ಅಥವಾ 2 ತಿಂಗಳಲ್ಲಿ ಆಗೋದಿಲ್ಲ, ಸ್ವಲ್ಪ ಟೈಮ್ ಹಿಡಿಯುತ್ತೆ ನಿಮಗೆ. ಆದರೆ ನಿಮಗೆ ಬರುವಂಥ ಒಂದು ದಿನಗಳಲ್ಲಿ ಒಳ್ಳೆಯ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಅದು ಯಾವುದೇ ವಿಷಯದಲ್ಲಾದರೂ ಆಗಿರಲಿ, ನೀವು ಆ ವಿಷಯಕ್ಕೆ ನೀವು ಇದನ್ನು ಪರಿಗಣಿಸ್ಬೋದು. ಆದರೆ ನಿಮಗೆ ಒಳ್ಳೆಯ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ ಲೈಫ್ ಮೇಲೆ, ಅಥವಾ ಒಳ್ಳೆಯ ಒಂದು ಡಿಸಿಷನ್ ಮೇಕಿಂಗ್ ಅನ್ನೋದು ಮಾಡ್ತೀರಾ. ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋ ಒಂದು ಕ್ಲಾರಿಟಿ ನಿಮಗೆ ಹೆಚ್ಚಾಗಿ
ಈ ಒಂದು ಸಮಯದಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಅದರಿಂದ ನೀವು ಮಾಡುವಂಥ ಆ ಒಂದು ಡಿಸಿಷನ್ನಿಂದ ಕೂಡ ನಿಮಗೆ ನಿಮ್ಮ ಜೀವನವೇ ಬದಲಾಗುತ್ತೆ ಅಂತ ಹೇಳ್ಬೋದು. ಅಂದರೆ ನಿಮಗೆ ಒಂಥರ ಲೈಫ್ ಚೇಂಜಿಂಗ್ ಡಿಸಿಷನನ್ನು ನೀವು ತಗೊಳ್ತೀರಾ ಅಂತಲೇ ಹೇಳ್ಬೋದು. ಇದರಿಂದ ನಿಮಗೆ ಸಾಕಷ್ಟು ಒಳ್ಳೆಯದು ಕೂಡ ಆಗುತ್ತೆ. ಇದಲ್ಲದೆ ನೀವು ಏನಾದರೂ ಲವ್ ರಿಲೇಷನ್ಶಿಪ್ಪಲ್ಲಿ ನೀವು ಇದ್ದರೆ ಅಂದರೆ ಅದರಲ್ಲೂ ಕೂಡ ನಿಮಗೆ ಒಳ್ಳೆಯ ಕ್ಲಾರಿಟಿ ಅನ್ನೋದು ಸಿಗುತ್ತೆ. ನಿಮಗೆ ಮುಂಚೆ ಸ್ವಲ್ಪ ನೀವು ಅವರಿಂದ ಅಥವಾ ನಿಮ್ಮ ಒಂದು ಪಾರ್ಟ್ನರಿಂದ ಸ್ವಲ್ಪ ಬೇಜಾರನ್ನು ಅನುಭವಿಸಿರ್ತೀರ ಅಥವಾ ಏನೋ ಒಂದು ತೊಂದರೆಗಳನ್ನ ಅನುಭವಿಸಿರ್ತೀರ. ಅವ್ರನ್ನ ಬಿಟ್ಟಿರೋದಕ್ಕೆ ಆಗೋದಿಲ್ಲ ಅಂತ ಒಂದು ಸಾಕಷ್ಟು ತೊಂದರೆಗಳು, ಅಂದರೆ ಅವರಿಂದ ನಿಮಗೆ ಕಷ್ಟ ಆಗ್ತಿದ್ರೂ ಕೂಡ ಅವ್ರನ್ನ ಬಿಟ್ಟಿರೋದಕ್ಕೆ ಆಗೋದಿಲ್ಲ ಅಂತ ಒಂದು ಸಿಚುವೇಶನ್ ನಿಮಗೆ ಇಲ್ಲಿವರೆಗೂ ಇರುತ್ತೆ. ಆದರೆ ನೀವು ಯಾಕೆ ಅವ್ರನ್ನ ಬಿಡಬೇಕು ಅಥವಾ ಯಾಕೆ ಅವರಿಂದ ದೂರ ಹೋಗಬೇಕು ಅನ್ನೋ ಒಂದು ಕ್ಲಾರಿಟಿ ನಿಮಗೆ ಸಿಗುತ್ತೆ. ಹಾಗೆ ಒಳ್ಳೆಯ ಒಂದು ಲೈಫನ್ನು ಯಾವ ರೀತಿ ಲೀಡ್ ಮಾಡಬೇಕು ಅನ್ನೋದನ್ನ ನಿಮಗೆ ಆ ಲೈಫೇ ತೋರಿಸುತ್ತೆ ನಿಮಗೆ ಅಂತಲೇ ಹೇಳ್ಬೋದು. ಬರುವಂಥ ಒಂದು ದಿನಗಳಲ್ಲಿ ಈ ಒಂದು ಕಾರಣದಿಂದಾಗಿ ಸ್ವಲ್ಪ ಲಕ್ಕಿನೇ ಇದೆ ನಿಮಗೆ, ಲಕ್ಕಿ ನಂಬರ್ ಅಂತಲೇ ಹೇಳ್ಬೋದು 2 ಅನ್ನೋದು. ಹಾಗೆ ನಿಮಗೆ ಸಾಕಷ್ಟು ಒಂದು ಅದೃಷ್ಟದ ಒಂದು ದಿನಗಳು ಕೂಡ ಮುಂದೆ ಬರಲಿದೆ ಅಂತ ಹೇಳ್ಬೋದು. ಇನ್ನು ಒಂದು ಪ್ರಾಬ್ಲಮ್ ಏನು ತೋರಿಸ್ತಿದೆ ಅಂದರೆ ಇವರ ಒಂದು ರಿಲೇಷನ್ಶಿಪ್ಪಿಂದ ಇವ್ರಿಗೆ ಈ ಒಂದು ಬ್ರೇಕ್ ಡೌನ್ ಆಗಿರುತ್ತೆ. ಅಂದರೆ ಈ ಒಂದು ಬ್ರೇಕಪ್ ಆಗಿರ್ಬೋದು ಅಥವಾ ಅವರಿಂದ ಅವರು ಇವ್ರಿಗೆ ಮೋಸ ಮಾಡಿರ್ಬೋದು. ಇಂಥ ಒಂದು ಸಿಚುವೇಶನ್ ನಡೆದಾಗ ಕಾಮನ್ ಆಗಿ ಏನು ನಡೆಯುತ್ತೆ ಅಂದರೆ ಇನ್ನೊಬ್ಬರು ಜನಗಳ ಮಧ್ಯೆ, ಅಂದರೆ ಬೇರೆ ಜನಗಳ ಮೇಲೆ ಕೂಡ ನಮಗೆ ನಂಬಿಕೆ ಅನ್ನೋದು ಇರೋದಿಲ್ಲ. ಇಂಥ ಒಂದು ಸಿಚುವೇಶನನ್ನು ಇವರು ಕೂಡ ಫೇಸ್ ಮಾಡೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಒಂದು ಕಾರಣದಿಂದಾಗಿ ನೀವು ಏನು ನೆನ್ಪಿಟ್ಕೊಬೇಕು ಅಂದರೆ ನಾವು ಮೀಟ್ ಮಾಡೋವಂಥ ಒಂದು ಎಲ್ಲ ಜನಗಳು ಕೂಡ ನಮಗೆ ಕೆಟ್ಟವರು ಆಗಿರೋದಿಲ್ಲ ಅಥವಾ ಒಳ್ಳೆಯವರು ಆಗಿರೋದಿಲ್ಲ. ಇಡೀ ಜಗತ್ತಲ್ಲಿ ಕೆಟ್ಟವರು ಕೂಡ ಇದ್ದಾರೆ, ಒಳ್ಳೆಯವರು ಕೂಡ ಇದ್ದಾರೆ. ಹಾಗಾಗಿ ನೀವು ಮೀಟ್ ಮಾಡೋರೆಲ್ಲ ಕೆಟ್ಟವರು ಆಗಿರೋದಿಲ್ಲ. ನೀವು ಕೂಡ ಒಳ್ಳೆ ಜನರನ್ನು ಮೀಟ್ ಮಾಡುವಂಥ ಒಂದು ಅವಕಾಶ ನಿಮಗೆ ದೇವರು ನಿಮಗೆ ಕೊಟ್ಟೇ ಕೊಡ್ತಾರೆ. ಹಾಗಾಗಿ ಎಲ್ಲರನ್ನೂ ಕೂಡ ಕೆಟ್ಟವರು ಅನ್ನೋ ಒಂದು ಭಾವನೆಯಲ್ಲಿ ನೀವು ನೋಡೋಕ್ಕೆ ಹೋಗಬೇಡಿ. ಕೆಲವೊಬ್ಬರು ಒಳ್ಳೆಯವರು ಕೂಡ ಆಗಿರ್ತಾರೆ. ಆದರೆ ಇದರಿಂದ ಸಿಗ್ತಿರುವಂಥ ಒಂದು ಒಳ್ಳೆ ಗುಡ್ ನ್ಯೂಸ್ ಏನಪ್ಪ ಅಂದರೆ ನಿಮಗೆ ಈ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಆದಮೇಲೆ ನಿಮಗೆ ತುಂಬ ಒಂದು ಒಳ್ಳೆಯ ವ್ಯಕ್ತಿ, ನೀವು ಅಂದ್ಕೊಂಡೇ ಇರೋಷ್ಟು ಒಳ್ಳೆಯ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ. ಹಾಗೆ ಅವರು ನಿಮ್ಮ ಜೀವನದಲ್ಲಿ ಕಾಲಿಟ್ಟಾಗಿಂದ ನಿಮ್ಮ ಜೀವನವೇ ಬದಲಾಗುತ್ತೆ, ಜೀವನವೇ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಒಳ್ಳೆಯ ಒಂದು ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ. ನೀವು ಮದುವೆ ವಿಷಯದಲ್ಲಾಗಲಿ ಅಥವಾ ಇನ್ನೊಂದು ರಿಲೇಷನ್ಶಿಪ್ ಮಾಡ್ಕೊಳ್ತೀರಾ ಅಂದರೂ ಕೂಡ ಅಷ್ಟೇ, ಅವರು ನಿಮಗೆ ಕೊನೆಯವರೆಗೂ ಇರುವಂಥ ಒಂದು ವ್ಯಕ್ತಿಗಳು ನಿಮ್ಮ ಒಂದು ಜೀವನದಲ್ಲಿ ಬರ್ತಾರೆ ಅಂತ ಹೇಳ್ಬೋದು. ಇದು ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ನಂಬರ್ 3 ನೀವು ಆಯ್ಕೆಯನ್ನು ಮಾಡಿದರೆ ಇವ್ರಿಗಂತೂ ತುಂಬಾ ಒಂದು ಒಳ್ಳೆಯ ಒಂದು ಗುಡ್ ನ್ಯೂಸ್ಗಳು ಅಂತಲೇ ಹೇಳ್ಬೋದು. ವಿಶೇಷವಾಗಿ ನಿಮಗೆ ಇಲ್ಲಿವರೆಗೂ ಕೆಟ್ಟ ಒಂದು ಪರಿಸ್ಥಿತಿ ಯಾವುದೇ ವಿಷಯದಲ್ಲಾದರೂ ಆಗಲಿ, ಯಾವುದೇ ಒಂದು ಕ್ಷೇತ್ರದಲ್ಲಾದರೂ ಆಗಲಿ, ನಿಮಗೆ ನಿಮ್ಮ ಒಂದು ಫ್ಯಾಮಿಲಿ ವಿಷಯದಲ್ಲಾಗಲಿ, ನಿಮ್ಮ ಲವ್ ಲೈಫಲ್ಲಿ ಆಗಲಿ ಅಥವಾ ಹಣಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಂತ ಅನ್ನೋದಾಗಲಿ, ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಇಲ್ಲಿವರೆಗೂ ಇದ್ದರೂ ಕೂಡ ಆ ಎಲ್ಲ ಒಂದು ಸಮಸ್ಯೆಗಳಿಗೂ ಕೂಡ ಒಂದು ಪರಿಹಾರ ಅನ್ನೋದು ನಿಮಗೆ ಸಿಗುತ್ತೆ ಆದಷ್ಟು ಬೇಗ ಅಂತಲೇ ಹೇಳ್ಬೋದು. ಅಂದರೆ ಆ ಒಂದು ಕೆಟ್ಟ ಕಾಲ ನಿಮಗೆ ಏನು ಇಲ್ಲಿವರೆಗೂ ಇತ್ತು ಅದೆಲ್ಲವೂ ಕಮ್ಮಿಯಾಗಿ ನಿಮಗೆ ಒಳ್ಳೆಯ ಒಂದು ಕಾಲ ಅಥವಾ ಒಳ್ಳೆಯ ಒಂದು ದಿನಗಳು ಅನ್ನೋದು ನಿಮಗೆ ಹತ್ತಿರ ಬರ್ತಿದೆ ಅಂತಲೇ ಹೇಳ್ಬೋದು. ಅದೃಷ್ಟದ ಒಂದು ದಿನಗಳು ಕೂಡ ನಿಮಗೆ ಹತ್ತಿರ ಬರ್ತಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ವಿಶೇಷವಾಗಿ ನೀವೇನಾದ್ರು ಒಂದು ಸ್ಟಾಕ್ ಮಾರ್ಕೆಟ್ ಅಥವಾ ಶೇರ್ ಮಾರ್ಕೆಟಲ್ಲಿ ನೀವು ದುಡ್ಡನ್ನು ಹಾಕಿ ಇನ್ವೆಸ್ಟ್ ಮಾಡಿದ್ದೀರಾ, ತುಂಬ ದಿನದಿಂದ ಅದರಿಂದ ನಿಮಗೇನು ರಿಟರ್ನ್ಸ್ ಅನ್ನೋದು ಬರ್ತಾ ಇರಲಿಲ್ಲ ಅನ್ನೋ ಒಂದು ಟೆನ್ಷನಲ್ಲಿ ನೀವು ಇಲ್ಲಿವರೆಗೂ ಇದ್ದಿದ್ದರೆ ನಿಮಗೆ ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಒಂದು ರಿಟರ್ನ್ಸ್ ಅನ್ನೋದು ನಿಮಗೆ ಬರುವಂಥ ಒಂದು ಸಮಯ ನಿಮಗೆ ಹತ್ತಿರ ಬಂದಿದೆ ಅಂತಲೇ ಹೇಳ್ಬೋದು. ನೀವು ಅಂದ್ಕೊಂಡಿರಲ್ಲ ಇಷ್ಟೊಂದೆಲ್ಲ ನನಗೆ ಡಬಲ್ ಆಗ್ತಿದೆ ದುಡ್ಡು, ಡಬಲ್ ಆಗುತ್ತೆ ಅಂತಲೂ ಕೂಡ ನೀವು ಅಂದ್ಕೊಂಡಿರಲ್ಲ. ಅಷ್ಟು ನಿಮಗೆ ಒಳ್ಳೆಯ ಒಂದು ಪ್ರಾಫಿಟ್ ಅನ್ನೋದು ನಿಮಗೆ ಈ ಒಂದು ಸ್ಟಾಕ್ ಮಾರ್ಕೆಟ್ ಇಂದಾಗಲಿ ಅಥವಾ ಶೇರ್ ಮಾರ್ಕೆಟಿಂದಾಗಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಇದು ನಿಮಗೆ ತುಂಬ ಒಳ್ಳೆಯ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇನ್ನು ಬರುವಂಥ ದಿನಗಳಲ್ಲಿ ನೀವು ಮನೆಯನ್ನು ಖರೀದಿ ಮಾಡಬೇಕು ಅಂತ ಇರ್ತೀರಾ ಅಥವಾ ಮನೆಯನ್ನು ನೀವು ರೆಂಟ್ ಮಾಡಬೇಕು, ಎಲ್ಲರೂ ನೀವು ಅಂದ್ಕೊಂಡಿದ್ದಂಥ ಒಂದು ಪ್ರದೇಶದಲ್ಲಿ ನಿಮಗೆ ಒಳ್ಳೆಯ ಮನೆ ಸಿಗ್ತಾ ಇರೋದಿಲ್ಲ. ಈ ಒಂದು ಬರುವಂಥ ಒಂದು ದಿನಗಳಲ್ಲಿ ನೀವು ಅಂದ್ಕೊಂಡಂಥ ಒಂದು ಮನೆ ನಿಮಗೆ ಸ್ವಂತ ಆಗಲಿ. ನೀವು ಕೆಲವೊಬ್ಬರು ಸ್ವಂತದ ಬಗ್ಗೆ ಯೋಚನೆ ಮಾಡ್ತೀರಾ, ಕೆಲವೊಬ್ಬರು ಬಾಡಿಗೆ ಮನೆ ನಾನು ಅಂದ್ಕೊಂಡಂಥ ಒಂದು ಲೊಕೇಶನಲ್ಲಿ ಸಿಗಬೇಕು ಅಂತ ಯೋಚನೆ ಮಾಡ್ತಿರ್ತೀರಾ. ಇದೆಲ್ಲವೂ ಕೂಡ ನಿಮಗೆ ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಒಳ್ಳೆಯದಾದಂಥ ಒಂದು ಮನೆ ಅನ್ನೋದು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಇದು ನಿಮಗೆ ಒಳ್ಳೆಯ ಒಂದು ಗುಡ್ ನ್ಯೂಸ್ ಅಂತ ಕೂಡ ಹೇಳ್ಬೋದು. ಇದ್ರ ಜೊತೆಗೆ ನಿಮಗೆ ಹೆಚ್ಚಿನದಾಗಿ ಈ ಒಂದು ಬರುವಂಥ ಒಂದು ಸಮಯದಲ್ಲಿ ಹೆಚ್ಚಿನ ಒಂದು ಫಂಕ್ಷನ್ಗಳಾಗೋದು ಮನೆಯಲ್ಲಿ ಅಥವಾ ಪಾರ್ಟಿಗಳಾಗೋದು, ವಿಶೇಷವಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಪಾರ್ಟಿಗಳಾಗೋದು ಮನೆಯಲ್ಲಿ ಅಥವಾ ಯಾವುದಾದ್ರು ಒಂದು ಫಂಕ್ಷನ್ ಸಡನ್ನಾಗಿ ಇಡಬೇಕು ಅಂತ ಆಗೋದು, ಇಂಥ ಸಾಕಷ್ಟು ಒಂದು ಘಟನೆಗಳು ನಿಮ್ಮ ಜೀವನದಲ್ಲಿ ಬರುವಂಥ ದಿನಗಳಲ್ಲಿ ನಡೆಯಬಹುದು. ಹಾಗೆ ಇದರಿಂದ ನಿಮಗೆ ಸಾಕಷ್ಟು ಖುಷಿ ಅನ್ನೋದು ಕೂಡ ನಿಮ್ಮ ಜೀವನಕ್ಕೆ ಅಥವಾ ನಿಮ್ಮ ಒಂದು ಆತ್ಮಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು.
ಅಂದರೆ ಈ ಒಂದು ನಂಬರ್ ಏನು ತೋರಿಸುತ್ತೆ ಅಂದರೆ ನೀವು ಬರುವಂಥ ದಿನಗಳಲ್ಲಿ ತುಂಬ ಖುಷಿಯಾಗಿರ್ತೀರ ಅನ್ನೋ ಒಂದು ಸಂಕೇತವನ್ನು ಕೊಡ್ತಾ ಇದೆ. ಇನ್ನು ಇವತ್ತಿನ ಈ ವಿಡಿಯೋಗೆ ಇಷ್ಟ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು 3 ನಂಬರಲ್ಲಿ ನೀವು ಯಾವ ನಂಬರನ್ನು ನೀವು ಆಯ್ಕೆ ಮಾಡಿದರೆ, ಹಾಗೆ ನಾನು ಹೇಳಿದ ವಿಷಯಗಳಲ್ಲಿ ಎಷ್ಟು ಸರಿಯಾಯಿತು ಎಷ್ಟು ತಪ್ಪಾಯಿತು ಎಲ್ಲವನ್ನು ಕೂಡ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸೋಣ ನೀವು ಮರಿಬೇಡಿ. ಧನ್ಯವಾದಗಳು.